ಹಲೋ ವೀಕ್ಷಕರೇ, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾಸ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್. ಇವಾಗ ಎಲ್ರಿಗೂ ಕಾಮನ್ ಆಗಿ ಕಾಡ್ತಿರೋ ಪ್ರಾಬ್ಲಮ್ ಅಂದರೆ ಏರ್ ಫಾಲ್ ಅಲ್ವಾ? ನಿಮಗೆ ತುಂಬ ಹಲವಾರು ಪ್ರಶ್ನೆಗಳು ಕಾಡ್ತಿದೆ. ಲೈಕ್ ನನಗೆ ಇಷ್ಟು ಏರ್ ಫಾಲ್ ಆಗ್ತದೆಯೋ ಅಥವಾ ದಿನಕ್ಕೆ ಇಷ್ಟು ಏರ್ ಫಾಲ್ ಆಗೋದು ಕಾಮನ್ನಾ ಅಂತಂದು. ಈ ಏರ್ ಫಾಲ್ ಆಗೋಕ್ಕೆ ಕಾರಣ ಏನಿರ್ಬೋದು, ಅದಕ್ಕೆ ಸುಲಭ ಏನು ಪರಿಹಾರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಹಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ಏರ್ ಫಾಲ್ ಆಗೋಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ತಿಳ್ಕೊಳ್ಳೋಣ ಬನ್ನಿ. ಡೈಲಿ 50 to 100 ಏರ್ ಫಾಲ್ ಆಗೋದಂತೂ ಕಾಮನ್. ಬಟ್ ಅದಕ್ಕಿಂತ ಹೆಚ್ಚಿನ ಏರ್ ಫಾಲ್ ಆದರೆ ನಿಮಗೆ ಏರ್ ಫಾಲ್ ಸಮಸ್ಯೆ ಇದೆ ಅಂತ ಅಂದ್ಕೊಬೋದು. ಇದೇನಪ್ಪ ಡಾಕ್ಟ್ರು ಹೆಂಗೆ ಹೇಳ್ತಿದ್ದಾರೆ, ಡೈಲಿ ಒಂದು 50 to 100 ಏರ್ ಫಾಲ್ ಆದರೆ ಇಡೀ ವರ್ಷಕ್ಕೆ ನಮಗೆ ಕೂದಲೇ ಇರಲ್ವಾ ಅಂತ ನೀವು ಟೆನ್ಷನ್ ಮಾಡ್ಕೊತಿದ್ದೀರಾ. ಆ ಟೆನ್ಷನ್ನ ಬಿಟ್ಟಾಕಿ. ಫಸ್ಟ್ ರೀಸನ್ ಬಂದುಬಿಟ್ಟು ಜೆನೆಟಿಕಲಿ ಇನ್ಕ್ಲೈನ್ಡ್, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಕೂದಲು ಉದುರೋ ಸಮಸ್ಯೆ ಇದೆ, ನಿಮಗೂ ಬರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ನಮ್ಮ ಹೇರು 90% ಪ್ರೋಟೀನಿಂದ ಆಗಿರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಏನಾದರೂ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆದರೆ ಈ ಏರ್ ಫಾಲ್ ಆಗೋ ಚಾನ್ಸ್ ಅಂತೂ ಖಂಡಿತ. ಥರ್ಡ್ ರೀಸನ್ನು ನಮ್ಮ ಆಹಾರದಲ್ಲಿ ಪೋಷಕಾಂಶ ಕೊರತೆ ಇದ್ದರೆ, ಫಾರ್ ಎಕ್ಸಾಂಪಲ್ ವಿಟಮಿನ್ ಬಿ, ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಕಡಿಮೆ ಇದ್ದಲ್ಲಿ ಈ ಏರ್ ಫಾಲ್ ಆಗೋ ಸಮಸ್ಯೆ ಖಂಡಿತ. ಫೋರ್ತ್ ಒನ್, ಆಫ್ಟರ್ ಡೆಲಿವರಿ, ಅಂದರೆ ನಿಮ್ಮ ಬೇಬಿನ ಡೆಲಿವರಿ ಆದಾಗ ಏರ್ ಫಾಲ್ ಆಗೋದು ಕಾಮನ್ ಆಗಿರುತ್ತೆ. ಬಟ್ ಅದು ಆಫ್ಟರ್ 6 months ಆದಮೇಲೆ ಅಥವಾ 1 year ಆದಮೇಲೆ ಮತ್ತೆ ಪುನಃ ಗ್ರೋತ್ ಆಗುತ್ತೆ ಹೇರ್ಸ್. ಫಿಫ್ತ್ ಒನ್ ಬಂದುಬಿಟ್ಟು ಕೆಲವು ರೋಗಗಳಿಂದನೂ ನಿಮಗೆ ಕೂದಲು ಉದುರೋಬಹುದು. ಯಾವುವು? ಫಸ್ಟ್ ಒನ್ ಬಂದುಬಿಟ್ಟು ಥೈರಾಯ್ಡ್ ಆಗಿರ್ಬೋದು, ಇನ್ PCOD ಕಂಡೀಷನಲ್ಲಿ, ಲಿವರ್ ಡಿಸೀಸಲ್ಲಿ, ನೆಕ್ಸ್ಟ್ ಕ್ಯಾನ್ಸರ್ ಕಂಡೀಷನಲ್ಲಿ, ಐರನ್ ಡೆಫಿಷಿಯನ್ಸಿ ಇದ್ದರೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ ಈ ಏರ್ ಫಾಲ್ ಆಗೋದು ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಶುಚಿಯಿಂದ, ಅಂದರೆ ಅನ್ಹೈಜಿನಿಕ್ ಆಗಿ ಇದ್ದರೆ, ಅಂದರೆ ಹಸಿ ಕೂದಲನ್ನೇ ಬಾಚೋದು, ಹಸಿ ಏರ್ಸನ್ನೇ ಟೈಟಾಗಿ ಕಟ್ಟೋದು, ಮತ್ತು ಕ್ಲಿಪ್ ಹಾಕ್ಕೊಂಡು ಹೊರಗಡೆ ಪೊಲ್ಯೂಷನ್ಗೆ ಎಕ್ಸ್ಪೋಸರ್ ಆಗೋದು. ಸೊ ಇದೆಲ್ಲ ಕಾರಣಗಳಿಂದ ಏರ್ ಫಾಲ್ ಆಗೋದಂತೂ ಖಂಡಿತ. ಸೆವೆಂತ್ ರೀಸನ್ನು, ಮೋಸ್ಟ್ ಕಾಮನೆಸ್ಟ್ ರೀಸನ್, ಈ ಸ್ಟ್ರೆಸ್ ಮತ್ತು ಟೆನ್ಷನ್ ತೊಗೊತೀರಲ್ಲ ನೀವು, 90% ಏರ್ ಫಾಲ್ ಆಗೋದು ಈ ಸ್ಟ್ರೆಸ್ ಮತ್ತು ಟೆನ್ಷನಿಂದ. ನೆಕ್ಸ್ಟ್ ಏಯ್ತ್ ಒನ್ ಬಂದುಬಿಟ್ಟು ಏಜಿಂಗ್ ಫ್ಯಾಕ್ಟ್ರ್, ಅಂದರೆ ಏಜ್ ಆಗ್ತಾ 50 to 60 ಕಾಮನ್ ಆಗಿ ಕೂದಲಿದ್ರು ಸಮಸ್ಯೆ ಕಾಡ್ತಿರುತ್ತೆ. ಇಷ್ಟೊತ್ತು ನೀವು ಏರ್ ಫಾಲ್ ಆಗೋದಂಗೆ, ಯಾವ ಸಮಸ್ಯೆಯಿಂದ ನಿಮಗೆ ಏರ್ ಫಾಲ್ ಆಗುತ್ತೆ ಅಂತ ಕಾರಣಗಳು ತಿಳ್ಕೊಂಡ್ರಿ. ಅದಕ್ಕೆ ಸುಲಭ ಪರಿಹಾರ ನಿಮಗೆ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಹೇಳ್ತೆ ಅಲ್ವಾ ನಿಮಗೆ, 90% ಟೆನ್ಷನ್ನು ಮತ್ತು ಸ್ಟ್ರೆಸ್ಸಿಂದನೇ ನಿಮಗೆ ಏರ್ ಫಾಲ್ ಆಗುತ್ತೆ ಅಂತಂದು. ಫಸ್ಟ್ ನೀವು ಅದನ್ನ ಮೈಡಿಫೈ ಮಾಡ್ಕೊಬೇಕು. ಯಾವ ರೀತಿ? ಡೈಲಿ ಒಂದು 15 to 20 minutes ಆದರೂ ಎಕ್ಸಸೈಸ್ ಮಾಡಲಿ, ಒಂದು 5 to 10 minutes ಆದರೂ ಮೆಡಿಟೇಷನ್ ಮಾಡ್ತಾ ಇರಬೇಕು. ಸ್ನೇಹಿತರೆ, ನೀವು ಡೈಲಿ ಆಮ್ಲ ಜ್ಯೂಸನ್ನ 20 to 30 ml ಆದರೂ ಖಾಲಿ ಹೊಟ್ಟೆಯಲ್ಲಿ ಡೈಲಿ ತಗೊತಾ ಹೋಗಿ. ಸೊ ಇದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ನಿಮ್ಮ ಹೇರ್ಸು ಸ್ಟ್ರಾಂಗ್ ಆಗುತ್ತೆ. ಪ್ಲಸ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಮ ಏರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಏರ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಈ ಏರ್ ಫಾಲ್ಗೆ ಸಮಸ್ಯೆನೂ ಆಗ್ಬೋದು. ಸೊ ನೀವು ಡೈಲಿ ಒಂದು 5 to 10 minutes ಆಗಲಿ ಈ ಸನ್ಲೈಟ್ಗೆ ಎಕ್ಸ್ಪೋಸರ್ ಆಗಿ, ಇದರಿಂದ ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ನಿಮ್ಮ ಆಹಾರದಲ್ಲಿನ ಪೋಷಕಾಂಶ ಚೆನ್ನಾಗಿರಬೇಕು, ಅಂದರೆ ಪ್ರೋಟೀನ್ ರಿಚ್ ಆಗಿರುವಂತಹ ಆಹಾರ ತೊಗೊಬೇಕು. ಡೈಲಿ 2 eggs ತಿನ್ನಿರಿ. ನೀವು ಮೀಟ್ ಯಾರು ತಿಂತಿದ್ರೋ ಅವರು ಡೈಲಿ ನೀವು ತೊಗೊಬೋದು. ನೆಕ್ಸ್ಟ್ ಲೆಗಮ್ಸ್, ಸಿರಿಕಾಳುಗಳನ್ನ ಅಥವಾ ಸಿರಿಧಾನ್ಯಗಳನ್ನು ತೊಗೊತಾ ಇರ್ರಿ. ಮತ್ತು ಡೈಲಿ ನೈಟ್ ಊಟಕ್ಕಿಂತ ಮುಂಚೆ ಒಂದು 5 to 10 ಆಗಲಿ ಬಾದಾಮನ್ನ ನೀರಲ್ಲಿ ನೆನೆಸ್ಬಿಟ್ಟು ಡೈಲಿ ಮಾರ್ನಿಂಗ್ ತಗೊಳ್ಳಿ. ಮತ್ತು ಅದ್ರ ಜೊತೆಗೆ ವಾಲ್ನಟ್ಸ್ನ ತಗೊಳ್ಳಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅನ್ಹೈಜಿನಿಕ್ ಅಂದರೆ ನಿಮ್ಮ ಪಿಲ್ಲೋ ಕವರ್ನ ವೀಕ್ಲಿ 1-2 times ಆದರೂ ಚೇಂಜ್ ಮಾಡಿ. ನೆಕ್ಸ್ಟ್ ವೀಕ್ಲಿ 2 times ಆದರೂ ನೀವು ಹೆಡ್ ಬಾತ್ ಮಾಡಲೇಬೇಕು. ವೀಕ್ಲಿ 3 times ಆದರೂ ಶಿರೋಭಂಗನ ಮಾಡ್ಕೊತಾ ಇರಬೇಕು, ಅಂದರೆ ತಲೆಗೆ ಮಸಾಜ್ ಮಾಡ್ಕೊತಾ ಇದ್ದರೆ ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ನಿಮ್ಮ ಹೇರ್ ಗ್ರೋತ್ನು ಚೆನ್ನಾಗಾಗುತ್ತೆ. ಯಾವುದಪ್ಪ ಯಾವ ಎಣ್ಣೆ ಯೂಸ್ ಮಾಡಬೇಕು ಅಂತಂದರೆ, ನೀವು ಡೈಲಿ ಯೂಸ್ ಮಾಡ್ತಿರೋ ಎಣ್ಣೆ ಆಗಲಿ ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಯಾವ ಆಯಿಲ್ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗುತ್ತೋ ಅದನ್ನ ಡೈಲಿ ಯೂಸ್ ಮಾಡ್ತಾ ಹೋಗಿ. ಇದಕ್ಕೆ ಮನೆಮದ್ದು ಏನಪ್ಪ ಅಂತಂದರೆ, ನೀವು ಡೈಲಿ ಯೂಸ್ ಮಾಡ್ತಿರೋ ಎಣ್ಣೆಗೆ ಕರಿಬೇವಿನ ಎಲೆಗಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಳಿ. ಇದರಲ್ಲಿ
ಪಿತ್ತಾಹಾರ ಪ್ರಾಪರ್ಟಿ ಮತ್ತು ಕ್ಯಾಲ್ಶಿಯಂ ರಿಚ್ ಇರುತ್ತೆ ಮತ್ತು ಐರನ್ ರಿಚ್ ಇರುತ್ತೆ. ಸೊ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸ್ನಾನ ಮಾಡಿ ಬಂದ ತಕ್ಷಣ ನೀವು ಹಸಿ ಹೇರ್ಸ್ ಇರ್ತವೆ ಅದನ್ನ ಟೈಅಪ್ ಮಾಡೋದಾಗಲಿ ಮತ್ತು ಕ್ಲಿಪ್ ಹಾಕೋದಾಗಲಿ ಮಾಡಬೇಡಿ. ಅದನ್ನ ನೀವು ವಿಟಮಿನ್ ಡಿ ಸಿಗುತ್ತೆ, ಪ್ಲಸ್ ನಿಮಗೆ ಸನ್ಲೈಟ್ಗೂ ಎಕ್ಸ್ಪೋಜರ್ ಆಗುತ್ತೆ, ನಿಮ್ಮ ಹೇರ್ಸ್ನು ಚೆನ್ನಾಗಿ ಹಾರ್ತವೆ. ಸೊ ಆದಷ್ಟು ನೀವು ಬಿಸಿಲಲ್ಲಿ ನಿಮ್ಮ ಕೂದಲನ್ನು ಒಣಗಿಸ್ಬಿಟ್ಟು ಟ್ರೈ ಮಾಡಿ. ಸೊ ಇದರಿಂದ ಏರ್ ಫಾಲ್ ಸಮಸ್ಯೆನೂ ಕಡಿಮೆ ಆಗುತ್ತೆ ನಿಮಗೆ. ಈ ಗಡಿಬಿಡಿಯಾಗಿ ಸ್ನಾನ ಮಾಡಿಬಿಟ್ಟು ಬೇಗನೆ ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಈ ಪೊಲ್ಯೂಷನ್ನು ಈ ಡರ್ಟಿ ಏರಿಯಾಸ್ ಹತ್ರ ನೀವು ಏನಾದರೂ ಎಕ್ಸ್ಪೋಜರ್ ಆದರೆ ಅಲ್ಲಿರುವ ಧೂಳು ಬಂದು ನಿಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಆಗೋದ್ರಿಂದ ಏರ್ ಫಾಲು ನಿಮಗೆ ಆಗೋದು ಖಂಡಿತ. ಸೊ ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಹಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ರಿಗೂ ಶೇರ್ ಮಾಡಿ. ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.